ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐಡಿಗಳು ಇಟ್ಕೊಂಡು ಕಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜವರು ಕೆಲವು ಪೇಜ್ಗಳೆಲ್ಲ ಇದೆ. ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ತೊಗೊಂಡಿದ್ದೀವಿ. ಅದರಿಂದ ಯಾಕಂದರೆ ನಾವು ಪರೀಕ್ಷೆ ಹಿಡ್ದಾಗಲ್ಲ ಅವ್ರನ್ನ ಹಿಡ್ದಾಗ ಆವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ನಮ್ಮವರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಿಡಿದ ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಫ್ಯಾನ್ ಮತ್ತೆ ಪೊಲೀಸ್ ಫ್ಯಾನ್ ಮಧ್ಯೆ ಕಿಡಿಯ ಬೆಂಕಿ ಹಚ್ಚೋದಕ್ಕೆ ಯಾರಾದರೂ ಬೇಕು ಅಂತ ಮಾಡ್ತಿರ್ಬೋದಾ ಅಂತ? ಖಂಡಿತ ಯಾರು ಬೇಕು ಅಂತಲ್ಲ ಸರ್, ಕೆಲವರು ಇದ್ದಾರೆ ಆಯಿತಾ. ಕೆಲವರು ಇರೋದ್ರಿಂದನೇ ಈ ಥರ ಆಗ್ತಾ ಇರೋದು. ಅದರಿಂದ ನಮ್ಮ ಫ್ಯಾನ್ಸ್ ವಾರ್ ಆಗ್ತಾ ಇರೋದು. ಅದರಿಂದ ಫ್ಯಾನ್ಸ್ ವಾರ್ ಆಗ್ತಾ ಇರೋದು. ಅದಕ್ಕೆ ಇದಕ್ಕೆಲ್ಲ ಒಂದು ಕಡಿವಾಣ ಆಗಬೇಕಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ಯಾಕಂದರೆ ಇದು ಹಿಂಗೆ ಬಿಟ್ಕೊಂಡಾದರೆ ತುಂಬ ಆಗ್ತೈತೆ. ಈಗ ಮೊನ್ನೆ ಯುವ ರಾಜ್ಕುಮಾರ್ ಮೂವಿ ರಿಲೀಸ್ ಆದಮೇಲೆ ಎಷ್ಟು ಫೈರೇಜ್ ಮಾಡಿದ್ದಾರೆ ಅಂದರೆ ಓಪನಾಗಿ ಹೇಳ್ತೀನಿ, ದರ್ಶನ್ ಅಭಿಮಾನಿಗಳ ಫೈರೇಜ್ ಮಾಡಿರೋದು. ನಮ್ಮ ಹತ್ರ ಪ್ರೂಫ್ ಮಾಡಿ ಸೇರ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದ್ದೀವಿ ಅದರಿಂದನೇ ಆಯಿತಾ. ಯಾಕಂದರೆ ಐಡಿಗಳು ಇದ್ದಾವೆ. ಅವ್ರು ಯಾರಿಗೆ ಹಾಕಿ ಲಿಂಕ್ಗಳು ಕಳಿಸಿ 100 ರೂಪಾಯಿ ಯಾರವ್ರ 100 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪ್ರತಿಯೊಂದು ಮಾಡಿದ್ದಾರೆ. ಆದರೆ ಪಿಕ್ಚರ್ ಚೆನ್ನಾಗಿದೆ. ಇವ್ರು ಅಷ್ಟೇ ಪೈರಸಿ ಮಾಡಿದ್ರು ಪಿಕ್ಚರ್ ನೋಡ್ತಾರೆ. ಅದಂತೂ ಮಿಸ್ ಆಗಲ್ಲ. ನನ್ನ ಹೆಸರು ಅಂಜಿ, ಅಪ್ಪುಡುಗರು ರಾಜ್ಯಾಧ್ಯಕ್ಷರು ಸರ್. ಅದು ಕಂಪ್ಲೇಂಟ್ ಏನಕ್ಕಂದರೆ ಈ ಗಜಪಡೆ ವೈರಲ್ ಆದಮೇಲೆ ಅವಾಗ ಏನು ಮಾಡಿದ್ದಾರೆ, ಸುದೀಪ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಅದು ಆಯಿತಾ. ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಆವಾಗ ಫೋಟೋ ಚೇಂಜ್ ಮಾಡು ಹೆಸರು ಚೇಂಜ್ ಮಾಡಿದ್ದಾರೆ. ಗಜಪಡೆ ಅಂತ ಐಡಿ ಆಯಿತಾ. ನನ್ನ ಹೆಸರು ಆಂಜಿ ಅಂತ, ಅಪ್ಪುಡುಗರು ರಾಜ್ಯಾಧ್ಯಕ್ಷರು. ಸೊ ಹೇಳಿ ಸರ್, ಏನಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಿ ಸರ್? ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರು ಗಜಾಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಐಡಿಲಿ ಅಪ್ಪು ಅವ್ರ ಬಗ್ಗೆ, ಮೇಡಮ್ ಬಗ್ಗೆ, ಯುವರಾಜ್ ಕುಮಾರ್ ಬಗ್ಗೆ, ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ. ಭಾರಿ ಕೆಟ್ಟದಾಗ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ. ಇವ್ರನ್ನೆಲ್ಲ ಗಡೀಪಾರು ಮಾಡ್ಬೇಕು ಸರ್. ಪದೇ ಇದೇ ಮಾಡ್ತಾರೆ ಇವರು. ಎಷ್ಟು ಸಲ ಹೇಳೋದು, ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಹಾಕ್ಬಾರ್ದು ಅಂತ. ಹ್ಞೂ ಅಂತಾರೆ, ತಿರ್ಗಾ ಇದ್ಯಾವ ಫೇಕ್ ಐಡಿಗಳು ಮಾಡ್ಕೋತಾರೆ, ಈ ಥರ ಮಾಡ್ತಾರೆ. ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಇವರು. ಅದು ಸಿಗ್ತಾರೆ ಎಲ್ಲ ಫೇಕ್ ಐಡಿ. ಅದಕ್ಕೇ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದೀವಿ. ಇವ್ರನ್ನ ಫಸ್ಟು ಗಡೀಪಾರು ಮಾಡಬೇಕು. ಯಾವುದೇ ನೆಟ್ರ ಬಗ್ಗೆ ಈ ಥರ ಹಾಕ್ಬಾರ್ದು. ಆಮೇಲೆ ಮೇಡಮ್ ಏನು ಮಾಡೋರೆ, ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ಥರ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವರೇ. ಅದರಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ತರಬೇಕಂತ ಹೇಳಿ. ಇದರಿಂದ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದರಿಂದ ಯಾರಿದ್ದಾರೆ ಅಂತಲೇ ಗೊತ್ತಾಯ್ತಲ್ಲ, ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕ್ಕೊಂಡು ಇದು ಮಾಡ್ತಾ ಇರೋದು. ಗಜಪಡೆ ದರ್ಶನ್ ಇದರಲ್ಲಿ ಹಾಕ್ಕೊಂಡು ಮಾಡ್ತಾ ಇರೋದು. ಬೇರೆ ಅಭಿಮಾನಿಗಳು ಅಂತ ಅದರಲ್ಲಿ ಈ ಫೋಟೋಗಳು ಬೇರೆ ಹಾಕ್ಬಿಟ್ಟಿರ್ತಾರೆ. ಸುಮ್ಮನೆ ಹಾಕ್ಕೊಂಡು ಇದು ಮಾಡೋದು. ಆಮೇಲೆ ನಮ್ಮಲ್ಲೇ ಅವ್ರವ್ರದ್ದು ಹೆಸರು ಹಾಕ್ಕೊಂಡು ಮಾಡ್ತಾವ್ರೆ. ಈ ಥರ ಕೆಟ್ಟದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರಲಿ ಅಂದರೆ ಎಲ್ಲ ಫೇಸ್ಬುಕ್ಕಲ್ಲಿ ಅದು ಇದ್ರಲ್ಲಿ ಹಾಕ್ತಾರೆ. ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರೆ ಇವರು. ಏನು ಸಿಗುತ್ತೆ ಅದರ ಲಾಭ? ಈಗ ಆಗದಕ್ಕೆ ಏನು ಸಿಗುತ್ತೆ ಅವ್ರಿಗೆ? ಸರ್ ಇದು ಫ್ಯಾನ್ಸ್ ವಾರ ಅಥವಾ ಯಾರು ಹುನ್ನಾರ ಮಾಡಿ ಮಾಡ್ತಿದ್ದಾರೆ ಅಂತ? ಏನು ಯಾವ ಫ್ಯಾನ್ಸ್ ವಾರ ಏನಲ್ಲ ಸರ್. ಏನಕ್ಕೆ ಫ್ಯಾನ್ಸ್ ವಾರ ಹೇಳ್ರಿ? ಅಪ್ಪು ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ಶಿವಣ್ಣ ಅವ್ರ ಪಡೆಗೆ ಅವ್ರದ್ದೇನೈತೆ ಅವ್ರು ಇದು ಮಾಡ್ತಾ ಇದ್ದಾರೆ. ಇವಾಗ ನಮಗೂ ಅವ್ರಿಗೂ ಏನು ಫ್ಯಾನ್ಸ್ ವಾರ್ ನಡೆಯೋ ಅಂಥದ್ದು ಏನಿಲ್ಲ. ಯಾವುದೋ ಒಂದು ಸಿನಿಮಾ ಆಗಲಿ ಇನ್ನೊಂದಾಗಲಿ ಬಂದು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದಕ್ಕೊಂದು ಇದಿರುತ್ತೆ. ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ. ಇವರು ಸುಮ್ಮನೆ ಯುವರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ, ಸೂಪರ್ ಹಿಟ್ ಪಿಕ್ಚರು. ಅದಕ್ಕೂ ಇವರು ನೋಡಿದ್ರೆ ಟ್ರೋಲ್ ಮಾಡೋದು, ಕೆಡ್ದಾಗ ಹಾಕೋದು, ಪೈರಸಿ ಬೇರೆ. ಅದು ಅಲ್ಲೇ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು. ಅಲ್ಲೇ ಎಲ್ಲ ಮೊಬೈಲಲ್ಲಿ ಇದರಲ್ಲಿ ಓಡ್ತಾಯಿದ್ದೆ. ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ಏನು ಸಿಗುತ್ತೆ? ಏನು ಲಾಭ ಹೇಳ್ರಿ? ಇವಾಗ ಇವ್ನು ಹಾಕ್ತಾನೆ, ನಾಳೆ ಇನ್ನೊಬ್ಬ ಹಾಕ್ತಾನೆ. ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇವ್ರನ್ನ ಫಸ್ಟು ಗಡೀಪಾರು ಮಾಡ್ಬೇಕು. ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೇ ಆಗಲಿ, ಯಾರೇ ನೆಟ್ರ ಬಗ್ಗೆ ಹಾಕಿದ್ರು ಅವ್ರನ್ನ ಗಡೀಪಾರು ಮಾಡಬೇಕು. ನಾವು ಅವರೇ ಅಂತ ಹೇಳ್ತಾ ಇಲ್ಲ. ಯಾರಿಗನ ಹಾಕಲಿ ಅವ್ರು ಗಡೀಪಾರು ಮಾಡ್ಬೇಕು ಅವ್ರನ್ನ. ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳ ಪರವಾಗಿ ನಾವು ಹೇಳ್ತಾ ಇರೋದು. ಅಪ್ಪು, ನಮ್ಮ ಹೆಸರು ಲಕ್ಷ್ಮಣ್ ಅಂತ. ಇದು ಸುಮಾರು ದಿವಸದಿಂದ ಈ ಡಿ ಬಾಸ್ ಸೋಲ್ಜರ್ಸು ಆಮೇಲೆ ಇನ್ನೊಂದು ಕೆಲವು ಸಂಘಟನೆಗಳು ಪೇಜ್ಗಳ ಹೆಸರಲ್ಲಿ, ದರ್ಶನ್ ಹೆಸರಲ್ಲಿ ಕೆಲವು ಪೇಜ್ಗಳು ಉಟ್ಕೊಂಡಿದ್ದಾವೆ. ಈ ಮಳೆಗಾಲದಲ್ಲಿ ಅಣಬೆಗಳು ಹುಡ್ತಾವಲ್ಲ, ಆ ಥರ ಉಟ್ಕೊಂಡು
ಅವರು ಟಾರ್ಗೆಟ್ ಮಾಡೋದೇ ರಾಜವಂಶದ ಅಭಿಮಾನಿಗಳ ಮೇಲೆ, ಆಮೇಲೆ ರಾಜವಂಶದ ನಟರು, ನಾಯಕ ನಟರು, ಹೆಣ್ಮಕ್ಳು, ಆಮೇಲಿಂದ ಅವರು ಇವ್ರ ಮೇಲೆ ಟಾರ್ಗೆಟ್ ಮಾಡೋದು. ಇಷ್ಟು ದಿವಸ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾಯಿದ್ರು, ಎಷ್ಟೋ ಕಂಪ್ಲೇಂಟ್ ಕೊಟ್ವಿ, ಏನೋ ಮಾಡಿದ್ವಿ. ಈಗ ಅಶ್ವಿನಿ ಮೇಡಮ್ ಮೇಲೆ, ಪುನೀತ್ ರಾಜ್ಕುಮಾರ್ ಅವರು ಮಿಸ್ಸಸ್ ಮೇಲೆ ಅವರೇನೋ RCB ಇವಾಗ 16 ವರ್ಷದಿಂದ RCB ಕಪ್ಪೇ ಗೆದ್ದಿಲ್ಲ. ಆವಾಗಿಂದ ಯಾರೂ ಅದಕ್ಕೆ ಇನಾಗ್ರೇಷನ್ ಮಾಡಿದವ್ರ ಮೇಲೇನೋ ಕಂಪ್ಲೇಂಟ್ ಇದು ಮಾಡಿಲ್ಲ. ಇವ್ರು ಹೋಗಿ ಜೆರ್ಸಿ ಓಪನ್ ಮಾಡಿದ್ದಕ್ಕೆ ಕೆಟ್ಟು ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಗಜ್ಜಪಡೆ ಅಂತ, ಗಜ್ಜಪಡೆ ಪೇಜಲ್ಲಿ ಅಶ್ವಿನಿ ಮೇಡಮ್ ಮೇಲೆ ಕೆಟ್ಟದಾಗಿ. ಅದಕ್ಕೆ ನಾವು ಅಭಿಮಾನಿಗಳಿಗೆಲ್ಲ ಇಷ್ಟು ದಿವಸ ಏನೋ ಒಂದಿತ್ತು, ಆಯಿತು, ನಡ್ಕೊಂಡು ಹೋಗ್ತಾಯಿದ್ವಿ. ಈಗ ಏನು ಮಾಡಿದ್ದಾರೆ, ಆ ಮೇಡಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ನಮ್ಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕಪ್ಪು ಗೆದ್ದಿರೋದೇ ಹೆಣ್ಮಕ್ಳು. ಈ ಸಲ RCB ಗೆದ್ದಿರೋದೇ ಹೆಣ್ಮಕ್ಳೇ ಗೆದ್ದಿರೋದು. ಅಪ್ಪು ಬಾಸ್ ಬರ್ತಡೇ ದಿವಸನೇ ಗೆದ್ದವ್ರಲ್ಲ, ಅದಕ್ಕೇನು ಹೇಳ್ಬೇಕು ಈಗ? ಅದಕ್ಕೆ ಅವಾಗ ಏನು ಮಾಡ್ತೀರಾ? ಅದಕ್ಕೋಸ್ಕರ ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ಲ. ಅಪ್ಪು ಅವರು ಅವತ್ತೇ ಹೇಳಿದ್ದಾರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ್ದಾರೆ. ಕಪ್ಪು ಒಂದ್ಸಲ ಹೆಣ್ಮಕ್ಳು ಹೊಡೆದು ತೋರ್ಸವ್ರೆ. ಈ ಸಲ ನೆಕ್ಸ್ಟ್ ವರ್ಷನೂ ಕಪ್ಪು ನಮ್ದು. ಅಲ್ಲ ಮೇಡಮ್, ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವಮಾನ ಅಥವಾ ಎಂಥವ್ರಿಗೂ ನಮ್ಮ ಮನೆ ಅಕ್ಕ ತಂಗಿಯರು ಸೇರಿಸ್ಕೊಂಡು ನಮ್ಮ ಮನೆ ಸಿಸ್ಟರ್ ಹೇಳ್ತಾ ಇದ್ದಾರೆ, ಕೇಳ್ಬಿಟ್ಟು ಅವ್ರಿಗೆ ಕಣ್ಣ ನೀರು ಬರ್ತಾ ಇದೆ. ಇಂಥ ಒಂದು ಹೆಣ್ಮಗಳ ಮೇಲೆ ಈ ಥರ ಆಪಾದನೆ ಮಾಡ್ತಾರೆ. ಯಾರು ಇವರು ಅಭಿಮಾನಿಗಳಾಗಿ ಇಷ್ಟಪಡ್ತಾರೆ ಕೊನೆಗೆ? ಅಲ್ಲ, ಇವ್ರ ಮನೆಗಳಲ್ಲಿ ಹೆಣ್ಮಕ್ಳಿಲ್ವಾ? ಇದಾರ್ ತಾನೆ. ಇವ್ರಿಗೂ ತಾಯಿ, ತಂಗಿ, ಅಕ್ಕ, ತಂಗಿ, ಅವ್ರ ಮನೇಲೂ ಈ ಥರ ಸಿಚುವೇಶನ್ ಆದಾಗ ಅವ್ರನ್ನೇನಂತಾರೆ? ಇದು ಗಜಪಡೆಯಲ್ಲಿ ಬಂದಿತ್ತು. ಇವ್ರೇನು ಮಾಡಿದ್ರು, ನಾವು ಯಾವಾಗ ಓವರಾಗಿ ಇದು ಮಾಡಿದ್ವಿ, ಅವ್ರೇನು ಮಾಡಿಬಿಟ್ರು, ಆ ಗಜಪಡೆದು ಲಿಂಕ್ ಕಟ್ ಮಾಡಿಬಿಟ್ಟು ಸುದೀಪ್ ಅಭಿಮಾನಿಗಳ ಮೇಲೆ ಹಾಕಿದ್ದಾರೆ. ಸುದೀಪ್ ಅಭಿಮಾನಿಗಳು ಪುನೀತ್ ಅಭಿಮಾನಿಗಳ ಮೇಲೆ ಇದಾಗಲಿ ಅಂದ್ಬಿಟ್ಟು ಇವರು ಫಸ್ಟು ಅವ್ರದ್ರಲ್ಲಿ ಹಾಕಿದ್ದು. ಗಜಪಡೆಯಲ್ಲಿ ತಂದಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕು. ಈಗ ನಾವೇನೋ ಇಲ್ಲಿ ಚುನಾವಣೆ ಇರೋದಕ್ಕೋಸ್ಕರ ಕಮ್ಮಿ ಜನ ಬಂದಿದ್ದೀವಿ. ಚುನಾವಣೆಗೋಸ್ಕರ ನಾವು ಕಾನೂನಿಗೆ ತಲೆ ಬಾಗಬೇಕು, ಕಾನೂನಿಗೆ ತಲೆ ಬಗ್ಸ್ಬೇಕು. ಇದೇನಾದರೂ ಅವ್ರು ಹಿಡ್ದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಹೋರಾಟನೇ. ಇಡೀ ಕರ್ನಾಟಕ ರಾಜ್ಯದಿಂದ ಅಪ್ಪು ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಕರೆಸಿ ಫ್ರೀಡಮ್ ಪಾರ್ಕಲ್ಲಿ ನಾವು ನಿರಂತರವಾಗಿ ಧರಣಿ, ಒಂದೇ ಸಲ ಒಂದು ದಿವಸ ಕೂತ್ಕೊಂಡು ಎದ್ದೋಗೋದಲ್ಲ. ನಮ್ಮ ನ್ಯಾಯ ಸಿಗೋವರೆಗೂ ನಾವು ಧರಣಿ ಮಾಡೇ ಮಾಡ್ತೀವಿ ಅಂತ. ಅಲ್ಲ, ಅದು ಅವ್ರಿಗೆ ಗೊತ್ತಿರಬೇಕು. ನಾವು ಹೇಳ್ತಾ ಇಲ್ವಾ, ತುಳಿಯೋದಕ್ಕೆ 100 ಜನ ಇದ್ದರೆ ಕಾಯೋದಕ್ಕೆ ದೇವರಿದ್ದಾರೆ. ಅವ್ರ ಹಿಂದೆ 1000 ಲಕ್ಷಾಂತರ ಅಭಿಮಾನಿಗಳು ನಾವಿದ್ದೀವಿ. ಇವ್ರ ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೋ ಇಲ್ಲ ಇನ್ನೊಂದು ಮಾಡಿಸ್ತಾ ಇದ್ದಾರೋ ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಮಾಡಬಾರ್ದು. ಅಕಸ್ಮಾತ್ ನಾವು ಅವ್ರ ಬಗ್ಗೆ, ಅವ್ರ ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನಮ್ಮ ಮೇಲೂ ಆಕ್ಷನ್ ತೊಗೊಳ್ಳಿ. ನಾವು ಇದರಲ್ಲಿರ್ತೀವಿ. ಇನ್ನೊಂದು ಸಲ ಯಾವುದೇ ಕಾರಣಕ್ಕಾಗಲಿ ರಾಜವಂಶದ್ದು ನಾಯಕ ನಟರು ಹೆಣ್ಮಕ್ಳ ಬಗ್ಗೆ ಆಗಲಿ, ನಾಯಕ ನಟರ ಬಗ್ಗೆ ಆಗಲಿ ಇನ್ನೊಂದು ಸಲ ಏನಾದರೂ ಕೆಟ್ಟದಾಗಿ ಬ್ಯಾಡ್ ಕಮೆಂಟ್ ಮಾಡೋದು, ಇದು ಮಾಡಿದ್ರೆ ಉಗ್ರ ಹೋರಾಟ ಮಾಡೋದಂತೂ ಖಂಡಿತ. ಈಗ ಗಜಪಡೆ ಪೇಜ್ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು. ಆಮೇಲಿಂದ ನಮ್ಮ ಯುವ ಪಿಕ್ಚರ್ ಏನಾಗಿದೆ, ರಿಲೀಸ್ ಆಗಿ 3 ದಿವಸಕ್ಕೆ ಪೈರೇಸಿ ಆಗಿದೆ. ಅದು ದರ್ಶನ್ ಅಭಿಮಾನಿಗಳ ಹೆಸರಲ್ಲೇ ಪೈರೇಸಿ ಮಾಡ್ತಾ ಇದ್ದಾರೆ. ಅದು ಆಯಪ್ಪನಿಗೂ ಕೆಟ್ಟ ಹೆಸರು. ಆಯಪ್ಪನ ಕೆಟ್ಟ ಹೆಸರು ಬರ್ತಾ ಇರೋದು ಇಂಥ ನನ್ನ ಮಕ್ಕಳಿಂದಾನೆ. ನಾವು ಮಾತಾಡ್ಬೋದು, ನಮಗೂ ಹೊಲಸು ಮಾತಾಡೋದು ಬರುತ್ತೆ, ನಮಗೂ ಕೆಟ್ಟದಾಗ ಬರ್ತಾರೆ. ಆದರೆ ನಾವು ಚಿತ್ರಗಳು ಬೆಳೆದಿರೋದು ಕನ್ನಡದ ನಟರಲ್ಲೇ ಈ ಥರ ಒಂದು ಭಿನ್ನ ಅಂದರೆ ಬೇಜಾರದು. ನಾವು ಬಾಯಿ ಬಿಟ್ಟರೆ ಕೆಟ್ಟದಾಗ ಬರುತ್ತೆ ನಮ್ದು ಮಾತುಗಳು. ಆದರೆ ನಾವು ಮಾತಾಡಬಾರ್ದು. ಯಾಕೆ ಗೊತ್ತಾ, ಅಪ್ಪು ಏನು ಹೇಳಿದ್ದಾರೆ ಗೊತ್ತಾ, ಅದನ್ನ ಮಾಡಕ್ಕೆ ಹೋಗಲ್ಲ. ಕೆಟ್ಟವ್ರನ್ನೂ ಒಳ್ಳೆ ತಂದಿಂದ ನೋಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಇದು ಹಿಂಗೆ ಕಂಟಿನ್ಯೂ ಆದರೆ ಕಾನೂನು ಪ್ರಕಾರ ಕ್ರಮ ಏನು ತೊಗೊಬೇಕು, ಕಮಿಷನರ್ ಹತ್ರ ಬಂದಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಕಾನೂನು ಪ್ರಕಾರ ಏನು ಕಂಪ್ಲೇಂಟ್ ತೊಗೊತಾರೆ ತೊಗೊಂಡ್ಲಿ. ಇನ್ನೊಂದು ಸಲ ಕಾರಣಕ್ಕೂ ಇದು ಮಾಡ್ತೀವಿ. ಯಾವ ನಟರಾಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಶಿವಣ್ಣ ಆಗಲಿ, ಇದಾರಲ್ಲ ಯಾರೇ ಆಗಲಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಇವರೇ ಆಗಲಿ ಅವರೇ ಆಗಲಿ ಯಾರು ಇದು ಮಾಡಬಾರ್ದು. ಆಮೇಲೆ ಇನ್ನೊಂದು ವಾಣಿಜ್ಯ ಮಂಡಳಿಗೆ ಒಂದು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ವಾಣಿಜ್ಯ ಮಂಡಳಿ ಅನ್ನೋದು ಹೆಸರಿಗಿದೆ ಅಷ್ಟೇ, ವಾಣಿಜ್ಯ ಮಂಡಳಿ ಇಲ್ಲ. ಹುಬ್ಳಿಯಲ್ಲಿ ಒಂದು ವಾಣಿಜ್ಯ ಮಂಡಳಿ, ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಮಂಡಳಿ, ಈ ಥರ ಮಾಡ್ಕೊಂಡಿದ್ದೀರಾ. ನಿಮ್ಮ ಕೈಯಲ್ಲಿ ತಾಕತ್ತಿಲ್ವಾ? ಎಲ್ಲ ನಟರನ್ನು ಒಂದು ವೇದಿಕೆ ಮೇಲೆ ಕರೆಸ್ಬಿಟ್ಟು, ಯಾರೇ ಆಗಲಿ ನನ್ನ ಅಭಿಮಾನಿಗಳು ಬೇರೆ ಇವ್ರ ಮೇಲೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ನಿಮ್ಗೆ ಮಾತಾಡ್ಸೋಕ್ಕಾಗಲ್ವಾ? ವಾಣಿಜ್ಯ ಮಂಡಳಿಗೆ 4 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನೂ ತೊಗೊಂಡಿಲ್ಲ, ಆಕ್ಷನ್ನೇ ತೊಗೊಂಡಿಲ್ಲ ವಾಣಿಜ್ಯ ಮಂಡಳಿ.
ಅದೇನಿದೆ ಅವ್ರ ಮನಸ್ಸಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ರಿಗೆ ಧೈರ್ಯ ಇಲ್ವೇನೋ ನಟರುಗಳನ್ನ ಕರೆಸಿ ಮಾತಾಡೋದಕ್ಕೆ, ಅದು ಗೊತ್ತಿಲ್ಲ. 4 ಸಲ ಮೇಡಮ್ ನಾವು ಕೊಟ್ಟಿರೋದು ಕಂಪ್ಲೇಂಟು. ಇದು ಫಸ್ಟ್ನೇ ಸಲ ಅಲ್ಲ, ಇದರಿಂದ 4 ಸಲ ಕೊಟ್ಟಿದ್ದೀವಿ. ಪುನೀತ್ ಸರ್ ಮಗಳ ಮೇಲೆ ಕೆಟ್ಟದಾಗಿ ಇದು ಮಾಡಿದರು, ಆವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ವಾಣಿಜ್ಯ ಮಂಡಳಿಗೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಕೊಟ್ಟಿದ್ವಿ. ಅವ್ರು ಯಾವ ಆಕ್ಷನು ತೊಗೊಂಡಿಲ್ಲ. ಕ್ರೈಮ್ ಬ್ರಾಂಚಿಗೆ ಕೊಟ್ಟಿದ್ವಿ, ಅಲ್ಲೂ ಯಾವುದೂ ಆಕ್ಷನ್ ತೊಗೊಂಡಿಲ್ಲ. ಏನೋ ಸ್ವಲ್ಪ ದಿವಸ ನಿಲ್ಲಿಸ್ತಾರೆ, ತಿರ್ಗಿ ಯಾವುದಾದ್ರು ಪಿಕ್ಚರ್ ಬಂದಾಗ, ರಾಜವಂಶದ ಪಿಕ್ಚರ್ ಬಂದಾಗ ಅದನ್ನು ಟ್ರೋಲ್ ಮಾಡಬೇಕು, ಹಾಳು ಮಾಡಿಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ಆಮೇಲೆ ಪೈರೇಸಿ ಮಾಡಿದ್ದಾರೆ. ಇದು ಯುವ ಮೂವಿ ಬಂದ್ಬಿಟ್ಟು ಪೈರೇಸಿ ಮಾಡಿದ್ರು. ಆಮೇಲೆ ಏನಪ್ಪ ಅಂದರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಹೌದು, ಟ್ರೋಲ್ ಮಾಡ್ತಾ ಇದ್ರು. ಆಮೇಲೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ₹100 ಕೊಡಿ ಲಿಂಕ್ ಕಳಿಸ್ತೀನಿ ಅಂತಾರೆ. ಅಂದರೆ ಇನ್ನೆಷ್ಟು ಕೀಳ್ಮಟ್ಟಕ್ಕೆ ಇರಬೇಕು. ಪಿಕ್ಚರು ಅವ್ರು ಏನೇ ಮಾಡಿದ್ರು 200 ಕೋಟಿ ಕಲೆಕ್ಷನ್ ಮಾಡಿದೆ. ಇವತ್ತು ಜನಗಳು ಫ್ಯಾಮಿಲಿ ಆಡಿಯನ್ಸು ಇವತ್ತು ಪಿಕ್ಚರ್ ನೋಡ್ತಾ ಇರೋ ಅಂದರೆ ಅಣ್ಣವರು ವಂಶದವರು ಅಷ್ಟೇ. ಅಪ್ಪು ಡ್ಯಾನ್ಸು ಇವತ್ತು ನೋಡ್ತಾ ಇದೀವಿ. ಅಪ್ಪು ಓನರ್ಗಳು ಹೇಳ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸು ಅಪ್ಪು ಓದಕ್ಕೆ ಬರ್ತಾ ಇದ್ರು, ಅಣ್ಣವ್ರು ಇದ್ದಾಗ ಬರ್ತಾ ಇದ್ರು. ಬಟ್ ಇವಾಗ ಯುವರಾಜ್ ಆದ್ಮೇಲೆ ಅವ್ರು ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಬಟ್ ಇನ್ನೊಂದೇನು ಮೇಡಮ್, ಅಪ್ಪು ಒಬ್ಬ ವ್ಯಕ್ತಿ ಹೋದ್ಮೇಲೆ ರಿವೆಂಜ್ ತೀರ್ಸ್ಕೊಂತಾರಲ್ಲ, ಅವ್ರನ್ನ ಗಂಡ್ಸನ್ಬೇಕಾ ಏನ್ ಅನ್ಬೇಕು? ನಮ್ಮ ಅಪ್ಪು ಬಾಸ್ ಇದ್ದಾಗ ತೀರ್ಸ್ಕೊಂಡಿದ್ರೆ ನಾವು ಮೆಚ್ಕೊಂತಿದ್ವಿ. ಅದು ಹೋದ್ಮೇಲೆ ಇವೆಲ್ಲ ಶೋಕಿ ಮಾಡೋದು, ಶೋಭೆ ತರೋದು, ಕುಸ್ತಿ ಆಡ್ಬೇಕು, ಅದನ್ನು ಫೀಲ್ಡ್ಗೆ ಬರಬೇಕು. ಎದುರುಗಡೆ ದೇವರಾಗಿದ್ದಾರೆ, ಅವ್ರ ಮೇಲೆ ಹೋಗ್ಬಿಟ್ಟು ಏನು ರಿವೆಂಜ್ ತೀರ್ಸ್ಕೊಂತಾರೆ ನಮಗಂತೂ ಗೊತ್ತು. ನೋಡಿ ಮೇಡಮ್, ಇದು ಲಾಸ್ಟು ನಾವು ಹೇಳ್ತಾ ಇರೋದು, ಕೊನೆ ಇದು. ದಯವಿಟ್ಟು ಕಾನೂನು ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಇನ್ನೊಂದು ಸಲ ಬೇರೆ ನಟರ ಬಗ್ಗೆ ಆಗಲಿ ಬ್ಯಾಡ್ ಕಮೆಂಟ್ ಆಗಬಾರ್ದು. ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬಾರ್ದು. 16 ವರ್ಷದಿಂದ ಕಪ್ಪು ಗೆಲ್ತಾ ಇಲ್ದಿದ್ದು, ಆವಾಗ ಎಷ್ಟು ಮ್ಯಾಚ್ಗಳು ಸೋತಿಲ್ಲ RCB. ಈಗ ಮೇಡಮ್ ಹೋಗಿದ ತಕ್ಷಣ ಸೋಲ್ ಬಂದ್ಬಿಡ್ತಾ? ಅದಕ್ಕೆ 16 ವರ್ಷದಿಂದ ಯಾರನ್ನೂ ಇದು ಮಾಡಲ್ವಾ? ಅಲ್ಲ, 16 ವರ್ಷದಿಂದ ವಿನ್ ಆಗಿದ್ದಾರೆ. ಅದ್ರ ಬಗ್ಗೆ ಯಾರು ಹೇಳ್ತಾ ಇಲ್ವಲ್ಲ? ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಮೇಡಮ್ ಒಂದೇನು ಗೊತ್ತಾ, ರಾಜವಂಶ ಅಭಿಮಾನಿಗಳನ್ನ, ರಾಜವಂಶದ ನಾಯಕ ನಟನ, ಅವ್ರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಬೇಕು. ಅದಕ್ಕೋಸ್ಕರ ಅವರು ಇದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನಿಲ್ಲ. ಈಗ ಯುವ ಬೇರೆ ಸೂಪರ್ ಡೂಪರ್ ಹಿಟ್ಟಾಗಿದೆಯಲ್ಲ, ಅದನ್ನ ಹಾಳು ಮಾಡಬೇಕು. ಅಂದರೆ ಕಾಯೋಕೆ ಹಾಳು ಮಾಡೋಕೆ 100 ಜನ ಇದ್ದರೆ ಕಾಯೋಕೆ ದೇವ್ರು ಅನ್ನೋದು ಇರ್ತಾನೆ. 366 ಕೋಟಿ ದೇವ್ರಿದ್ದಾರೆ, ಅವ್ರು ಕಾಯ್ತಾರೆ. ಯಾರಿಗೇನು ಇದು ಮಾಡೋಕ್ಕಾಗಲ್ಲ. ಪಿಕ್ಚರ್ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ದಾನ ಧರ್ಮ ಮಾಡಿರೋದ್ರಿಂದ ಅವ್ರ ಮನೆಗೆ ಏನು ಆಗಲ್ಲ. ಇವರಂತ 1,000 ಲಕ್ಷ ಜನ ಬಂದ್ರು ಒಂದು ಒಳ್ಳೇದು ಇದ್ದೇ ಇರ್ತದೆ ಮೇಡಮ್. ಇವಾಗ ಒಬ್ಬ ಹೆಸರಾಂತ ನಟ ಅವ್ರ ಹೆಸರು ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಕರೆದುಬಿಟ್ಟು ಅವ್ರ ಅಭಿಮಾನಿಗಳನ್ನ ಕರೆದ್ಬಿಟ್ಟು ಹೇಳ್ಬೇಕು. ಇವಾಗ ನಾವೇನಕ್ಕೆ ಬಂದಿದ್ದೀವಿ? ನಮ್ಮ ರಾಜವಂಶದ ಬಗ್ಗೆ ಮಾತಾಡ್ತಾರೆ ಅಂತ ನಾವು ಅಭಿಮಾನಿಗಳೇ ಬಂದಿರೋದು, ಅವ್ರ ಮನೆಯವ್ರು ಯಾರು ಬಂದಿಲ್ಲ. ಅದೇ ಥರ ಅವ್ರ ಅಭಿಮಾನಿಗಳಾಗಲಿ ಇಲ್ಲ ಅವರು ನಾಯಕ ನಟರಾಗಲಿ ಕರೆದುಬಿಟ್ಟು ನೋಡಿ ಈ ಥರ ಮಾಡೋದು ತಪ್ಪು, ಒಂದು ಹೆಣ್ಮಗಳ ಮೇಲೆ ಈ ಥರ ಹೇಳಿದ್ಯಲ್ವಾ ಅದು ತಪ್ಪು ಅಂತ ಕರೆದಾದ್ರೂ ಬುದ್ಧಿ ಹೇಳ್ಬೇಕು ತಾನೆ ಅಟ್ಲೀಸ್ಟು. ಅದು ಯಾರು ಪೇಜ್ನ ಕಂಡಿಡೋದು ಅವರು ಅಭಿಮಾನಿಗಳಿಗೆ ದೊಡ್ಡ ಕಷ್ಟನೇ ಅಲ್ಲ ಅದು. ಅಲ್ಲ, ನಮಗೂ ಕಷ್ಟ ಅಲ್ಲ, ಆದರೆ ಬಟ್ ಏನಂದ್ರೆ ಕಾನೂನು ಪ್ರಕಾರ ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೇ ಅಲ್ವಾ? ಅದನ್ನು ಅವರು ಆ ನಾಯಕ ನಟರು ಅರ್ಥ ಮಾಡ್ಕೋಬೇಕು. ನಮ್ಮ ಮುಗಿದಾದ್ಮೇಲೆ ಅವ್ರ ಇದು ತೊಗೊಂಡಿಲ್ಲ ಅಂದರೆ ಬೇಕಾದ್ರೆ ಅವ್ರು ಫ್ರೀಡಮ್ ಪಾರ್ಕಲ್ಲಿ ಇದು ಮಾಡ್ತಾರೆ. ಇವಾಗ ಚುನಾವಣೆ ಏನೂ ಮಾಡೋಕ್ಕಾಗಲ್ಲ. ಫೋಟೋ ಆಯ್ತದ ಹಿಂಗೆ ತೊಗೊಳ್ಳಿ. ಜಲ್ದಿ ಬಂದು ಅವ್ರು ಕರೆಕ್ಟಾಗಿ ಮಾಹಿತಿ ಹೇಳ್ಬೇಕು. ನಾವು ಇದು ಕಮಿಷನರ್ ಫೋಟೋ ಇದು ಮಾಡೋಣ. ಹದಿನೊಬ್ಬರು ಬರೋದು ಮಂಗ್ಲ ಮೇಡಮ್ ಇರಿ ಸರ್ ತೆಗಿಬೇಡಿ, ಹೇಳ್ತೀವಿ. ತೋರಿಸಿ ಒಂದೊಂದು ತೋರಿಸಿ. ಗಾಡಿ ಯಾವಾಗ ಬುಕ್ಕಿಂಗ್ ಐಡಿ ಬೇಕಾದ್ರೆ ಸರ್ ಹೋಗ್ಬಿಡಿ ಒಳಗಡೆ. ಓಕೆನಾ?
ಮೂರು ಚೆನ್ನಾಗಿ ಹೇಳಿ, ಮೂರು ಜನ ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐಡಿಗಳು ಇಟ್ಕೊಂಡು ಕಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜವರು ಕೆಲವು ಪೇಜ್ಗಳೆಲ್ಲ ಇದೆ. ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ತೊಗೊಂಡಿದ್ದೀವಿ. ಅದರಿಂದ ಯಾಕಂದರೆ ನಾವು ಪರಿಶೀಲಿಸಿ ಹಿಡ್ದಾಗಲ್ಲ, ಅವ್ರನ್ನ ಹಿಡ್ದಾಗ ಆವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು, ನಮ್ಮವರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ. ಆಮೇಲೆ ಹಿಡಿದ ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು, ಈಗ ದರ್ಶನ್ ಫ್ಯಾನ್ ಮತ್ತೆ ಪೊಲೀಸ್ ಫ್ಯಾನ್ ಮಧ್ಯೆ ಕಿಡಿಯ ಬೆಂಕಿ ಹಚ್ಚೋದಕ್ಕೆ ಯಾರಾದ್ರೂ ಬೇಕು ಅಂತ ಮಾಡ್ತಿರ್ಬೋದಾ ಅಂತ? ಖಂಡಿತ ಯಾರು ಬೇಕು ಅಂತಲ್ಲ ಸರ್, ಕೆಲವರು ಇದ್ದಾರೆ ಆಯಿತಾ. ಕೆಲವರು ಇರೋದ್ರಿಂದನೇ ಈ ಥರ ಆಗ್ತಾ ಇರೋದು. ಅದರಿಂದ ನಮ್ಮ ಫ್ಯಾನ್ಸ್ ವಾರ್ ಆಗ್ತಾ ಇರೋದು. ಅದರಿಂದ ಫ್ಯಾನ್ಸ್ ವಾರ್ ಆಗ್ತಾ ಇರೋದು. ಅದಕ್ಕೆ ಇದಕ್ಕೆಲ್ಲ ಒಂದು ಕಡಿವಾಣ ಆಗಬೇಕಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಯಾಕಂದರೆ ಇದು ಹಿಂಗೆ ಬಿಟ್ಕೊಂಡಾದರೆ ತುಂಬ ಆಗ್ತೈತೆ. ಈಗ ಮೊನ್ನೆ ಯುವ ರಾಜ್ಕುಮಾರ್ ಮೂವಿ ರಿಲೀಸ್ ಆದಮೇಲೆ ಎಷ್ಟು ಫೈರೇಜ್ ಮಾಡಿದ್ದಾರೆ ಅಂದರೆ, ಓಪನಾಗಿ ಹೇಳ್ತೀನಿ, ದರ್ಶನ್ ಅಭಿಮಾನಿಗಳೇ ಫೈರೇಜ್ ಮಾಡಿರೋದು. ನಮ್ಮ ಹತ್ರ ಪ್ರೂಫ್ ಮಾಡಿ ಸೇರ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಸರ್ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದ್ದೀವಿ ಅದರಿಂದನೇ ಆಯಿತಾ. ಯಾಕಂದರೆ ಐಡಿಗಳು ಇದ್ದಾವೆ, ಅವ್ರು ಯಾರಿಗೆ ಹಾಕಿ ಲಿಂಕ್ಗಳು ಕಳಿಸಿ 100 ರೂಪಾಯಿ ಯಾರೋ 100 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪ್ರತಿಯೊಂದು ಮಾಡಿದ್ದಾರೆ. ಆದರೆ ಪಿಕ್ಚರ್ ಚೆನ್ನಾಗಿದೆ, ಇವ್ರು ಅಷ್ಟೇ ಫೈರೇಜ್ ಮಾಡಿದ್ರು ಪಿಕ್ಚರ್ ನೋಡ್ತಾರೆ. ಅದಂತೂ ಮಿಸ್ ಆಗಲ್ಲ. ನನ್ನ ಹೆಸರು ಆಂಜಿ, ಅಪ್ಪುಡುಗು ರಾಜ್ಯಾಧ್ಯಕ್ಷರು ಸರ್. ಅದು ಕಂಪ್ಲೇಂಟ್ ಏನಕ್ಕಂದರೆ, ಈ ಗಜಪಡೆ ವೈರಲ್ ಆದಮೇಲೆ ಅವಾಗ ಏನು ಮಾಡಿದ್ದಾರೆ, ಸುದೀಪ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಅದು ಆಯಿತಾ. ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಆವಾಗ ಫೋಟೋ ಚೇಂಜ್ ಮಾಡು, ಹೆಸರು ಚೇಂಜ್ ಮಾಡಿದ್ದಾರೆ. ಗಜಪಡೆ ಅಂತ ಐಡಿ ಆಯಿತಾ. ನನ್ನ ಹೆಸರು ಆಂಜಿ ಅಂತ, ಅಪ್ಪುಡುಗು ರಾಜ್ಯಾಧ್ಯಕ್ಷರು. ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಿ ಸರ್. ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರು ಗಜಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಐಡಿಲಿ ಅಪ್ಪು ಅವ್ರ ಬಗ್ಗೆ, ಮೇಡಮ್ ಬಗ್ಗೆ, ಯುವರಾಜ್ ಕುಮಾರ್ ಬಗ್ಗೆ, ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ. ಭಾರಿ ಕೆಟ್ಟದಾಗ ಆಗ್ತಾರೆ ಅವ್ರ ಬಗ್ಗೆ ಎಲ್ಲ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ. ಇವ್ರನ್ನೆಲ್ಲ ಗಡೀಪಾರು ಮಾಡ್ಬೇಕು ಸರ್. ಪದೇ ಪದೇ ಇದೇ ಮಾಡ್ತಾರೆ ಇವರು. ಎಷ್ಟು ಸಲ ಹೇಳೋದು, ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ, ಈ ಥರ ಎಲ್ಲ ಹಾಕ್ಬಾರ್ದು ಅಂತ. ಅಂತಾರೆ, ತಿರ್ಗಾ ಇದ್ಯಾವ ಫೇಕ್ ಐಡಿಗಳು ಮಾಡ್ಕೋತಾರೆ, ಈ ಥರ ಮಾಡ್ತಾರೆ. ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಇವರು. ನಿಮಗೆ ಗೊತ್ತಾ? ಅದು ಸಿಗ್ತಾರೆ ಎಲ್ಲ ಫೇಕ್ ಐಡಿ. ಅದಕ್ಕೇ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದೀವಿ. ಇವ್ರನ್ನ ಫಸ್ಟು ಗಡೀಪಾರು ಮಾಡಬೇಕು. ಯಾವುದೇ ನೆಟ್ರ ಬಗ್ಗೆ ಈ ಥರ ಹಾಕ್ಬಾರ್ದು. ಆಮೇಲೆ ಮೇಡಮ್ ಏನು ಮಾಡೋರೆ, ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ಥರ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವರೇ. ಅದರಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ತರಬೇಕಂತ ಹೇಳಿ. ಇದರಿಂದ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದರಿಂದ ಯಾರಿದ್ದಾರೆ ಅಂತಲೇ ಗೊತ್ತಾಯ್ತಲ್ಲ, ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕ್ಕೊಂಡು ಇದು ಮಾಡ್ತಾ ಇರೋದು. ಗಜಪಡೆ ದರ್ಶನ್ ಇದರಲ್ಲಿ ಹಾಕ್ಕೊಂಡು ಮಾಡ್ತಾ ಇರೋದು. ಬೇರೆ ಅಭಿಮಾನಿಗಳು ಅಂತ ಅದರಲ್ಲಿ ಈ ಫೋಟೋಗಳು ಬೇರೆ ಹಾಕ್ಬಿಟ್ಟಿರ್ತಾರೆ, ಸುಮ್ಮನೆ ಹಾಕ್ಕೊಂಡು ಇದು ಮಾಡೋದು. ಆಮೇಲೆ ನಮ್ಮಲ್ಲೇ ಅವ್ರವ್ರದ್ದು ಹೆಸರು ಹಾಕ್ಕೊಂಡು ಮಾಡ್ತಾವ್ರೆ. ಈ ಥರ ಕೆಟ್ಟದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರಲಿ ಅಂತ ಎಲ್ಲ ಫೇಸ್ಬುಕ್ಕಲ್ಲಿ ಅದು ಇದ್ರಲ್ಲಿ ಹಾಕ್ತಾರೆ. ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರೆ ಇವರು. ಏನು ಸಿಗುತ್ತೆ ಅದರ ಲಾಭ? ಈಗ ಆಗದಟ್ಟು ಏನು ಸಿಗುತ್ತೆ ಅವ್ರಿಗೆ? ಸರ್, ಇದು ಫ್ಯಾನ್ಸ್ ವಾರ ಅಥವಾ ಯಾವ್ದಾದ್ರು ಹುನ್ನಾರ ಮಾಡಿ ಮಾಡ್ತಿದ್ದಾರೆ ಅಂತ ಏನು? ಯಾವ ಫ್ಯಾನ್ಸ್ ವಾರ ಏನಲ್ಲ ಸರ್. ಏನಕ್ಕೆ ಫ್ಯಾನ್ಸ್ ವಾರ ಹೇಳ್ರಿ? ಅಪ್ಪು ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ಶಿವಣ್ಣ ಅವ್ರ ಪಡೆಗೆ ಅವ್ರದ್ದೇನೈತೆ ಅವ್ರು ಇದು ಮಾಡ್ತಾ ಇದ್ದಾರೆ. ಇವಾಗ ನಮಗೂ ಅವ್ರಿಗೂ ಏನು ಫ್ಯಾನ್ಸ್ ವಾರ್ ನಡೆಯೋಂಥದ್ದು ಏನಿಲ್ಲ. ಯಾವುದೋ ಒಂದು ಸಿನಿಮಾ ಆಗಲಿ ಇನ್ನೊಂದಾಗಲಿ ಬಂದು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದಕ್ಕೊಂದು ಇದಿರುತ್ತೆ. ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ. ಇವರು ಸುಮ್ಮನೆ ಯುವರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ, ಸೂಪರ್ ಹಿಟ್ ಪಿಕ್ಚರು. ಅದಕ್ಕೂ ಇವರು ನೋಡಿದ್ರೆ ಟ್ರೋಲ್ ಮಾಡೋದು, ಕೆಡ್ದಾಗ ಹಾಕೋದು, ಪೈರಸಿ ಬೇರೆ. ಅದು ಅಲ್ಲೇ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು. ಅಲ್ಲೇ ಎಲ್ಲ ಮೊಬೈಲಲ್ಲಿ ಇದರಲ್ಲಿ ಓಡ್ತೈತೆ. ಈ ಥರ ಎಲ್ಲ ಮಾಡ್ಕೊಂಡೋದ್ರೆ ಏನು ಸಿಗುತ್ತೆ? ಏನು ಲಾಭ ಹೇಳ್ರಿ? ಇವಾಗ ಇವ್ನು ಆಗ್ತಾನೆ, ನಾಳೆ ಇನ್ನೊಬ್ಬ ಆಗ್ತಾನೆ. ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇವ್ರನ್ನ ಫಸ್ಟು ಗಡೀಪಾರು ಮಾಡ್ಬೇಕು. ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೇ ಆಗಲಿ, ಯಾರೇ ನೆಟ್ರ ಬಗ್ಗೆ ಹಾಕಿದ್ರು ಅವ್ರನ್ನ ಗಡೀಪಾರು ಮಾಡಬೇಕು. ನಾವು ಅವರೇ ಅಂತ ಹೇಳ್ತಾ ಇಲ್ಲ. ಯಾರಿಗನ ಹಾಕಲಿ ಅವ್ರು ಗಡೀಪಾರು ಮಾಡ್ಬೇಕು ಅವ್ರನ್ನ. ಅದು ಅಣ್ಣವ್ರ ಕುಟುಂಬದ ಅಭಿಮಾನಿಗಳ ಪರವಾಗಿ ನಾವು ಹೇಳ್ತಾ ಇರೋದು. ಅಪ್ಪು, ನಮ್ಮ ಹೆಸರು ಲಕ್ಷ್ಮಣ್ ಅಂತ. ರಿಪಬ್ಲಿಕ್
ಈಗ ಎಲ್ಲ ಅಭಿಮಾನಿಗಳು ಬರ್ತಾ ಇದ್ರು, ನಾವೇ ಒಂದಿಷ್ಟು ಜನ ಬಂದಿದ್ದೀವಿ ಸದ್ಯಕ್ಕೆ. ಇದು ಹಿಂಗೆ ಮುಂದುವರಿತಾ ಇದ್ರೆ ಬೇರೆ ಥರನೇ ಆಗುತ್ತೆ. ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡೋಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ ಇದ್ರ ಬಗ್ಗೆ ಎಲ್ಲ. ಬೇಕು ಬೇಕು ಅಂತ ಮಾಡ್ತಾನೆ ಇದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಪಿಕ್ಚರ್ ಮಾಡೋಕ್ಕೆ 4-5 ವರ್ಷ ಟೈಮ್ ತೊಗೊತಾರೆ. ಇವರು 10 ನಿಮಿಷಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಹೀರೋ ಆದ್ಬಿಟ್ಟು ಅವ್ರ ಫ್ಯಾನ್ಸ್ಗಳಿಗೆ ಹೇಳ್ಬೇಕು, ಒಂದು ಸಂದೇಶ ಕೊಡ್ಬೇಕು. ಯಾಕಂದರೆ ಯಾವ ಹೀರೋಗಳಿಗೆ ಈ ಥರ ಕಾಮೆಂಟ್ ಮಾಡಬೇಡಿ ಅಂತ ಇವತ್ತುವರೆಗೂ ಯಾವುದೋ ಒಂದು ಸಂದೇಶ ಕೊಟ್ಟಿಲ್ಲ. ಒಂದು ಹೀರೋ ಆಗ್ಬಿಟ್ಟು ಒಬ್ಬ ಅಭಿಮಾನಿಗಳು ಬುದ್ಧಿ ಹೇಳಿಲ್ಲ, ಆಯಿತಾ? ಇದು ಒಂದು ಕೆಟ್ಟು ಇದು. ಇದಕ್ಕೆ ವಾಣಿಜ್ಯ ಮಂಡಳಿ ಮುಂದೆ ನಿಂತ್ಕೊಬೇಕು, ಎಲ್ಲ ನಟರನ್ನು ಕರೆಸ್ಬಿಟ್ಟು ಕುಂಡ್ರಿಸ್ಬಿಟ್ಟು ಎಲ್ಲ ಮಾತಾಡಬೇಕು. ವಾಣಿಜ್ಯ ಮಂಡಳಿ ಅವರು ವಾಣಿಜ್ಯ ಮಂಡಳಿ ಇದ್ರೂ ಸತ್ತಂಗಿದೆ, ಅದು ಏನಕ್ಕೂ ಅದು ಬರ್ತಾ ಇಲ್ಲ. ದಯವಿಟ್ಟು ವಾಣಿಜ್ಯ ಮಂಡಳಿಯವರು ಇದ್ರ ಮಧ್ಯಪ್ರವೇಶ ಮಾಡಬೇಕು, ಮಾಡಿಬಿಟ್ಟು ಎಲ್ಲ ನಟರನ್ನು ಒಂದೇ ವೇದಿಕೆ ಮೇಲೆ ಕರೆಸ್ಬಿಟ್ಟು ಎಲ್ಲ ನಟರಿಗೂ ಹೇಳ್ಬೇಕು, ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಬ್ಯಾಡ್ ಕಮೆಂಟ್ ಹಾಕಬೇಡಿ, ಯಾವುದೇ ಇದು ಮಾಡಬೇಡಿ, ಒಳ್ಳೆ ರೀತಿಯಿಂದ ಒಳ್ಳೆ ಕನ್ನಡ ಚಿತ್ರರಂಗನ ಬೆಳೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವರವರ ನಟರು ಹೇಳ್ಬೇಕು. ರಿಪಬ್ಲಿಕ್ ಅವ್ರು ಇಲ್ಲವರಪ್ಪ. ಮೇಡಮ್ ಬನ್ನಿ ಮೇಡಮ್. ಮಗ ಕ್ಯಾಮ್ರಾ ನೋಡ. ಈಗ ಎಲ್ಲ ಅಭಿಮಾನಿಗಳು ಬರ್ತಾ ಇದ್ರು, ನಾವೇ ಒಂದಿಷ್ಟು ಜನ ಬಂದಿದ್ದೀವಿ ಸದ್ಯಕ್ಕೆ. ಇದು ಹಿಂಗೆ ಮುಂದುವರಿತಾ ಇದ್ರೆ ಬೇರೆ ಥರನೇ ಆಗುತ್ತೆ. ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡೋಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ ಇದ್ರ ಬಗ್ಗೆ ಎಲ್ಲ. ಬೇಕು ಬೇಕು ಅಂತ ಮಾಡ್ತಾನೆ ಇದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಪಿಕ್ಚರ್ ಮಾಡೋಕ್ಕೆ 4-5 ವರ್ಷ ಟೈಮ್ ತೊಗೊತಾರೆ. ಇವರು 10 ನಿಮಿಷಕ್ಕೆ ಇದು ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಹೀರೋ ಆದ್ಬಿಟ್ಟು ಅವ್ರ ಫ್ಯಾನ್ಸ್ಗಳಿಗೆ ಹೇಳ್ಬೇಕು, ಒಂದು ಸಂದೇಶ ಕೊಡ್ಬೇಕು. ಯಾಕಂದರೆ ಯಾವ ಹೀರೋಗಳಿಗೆ ಈ ಥರ ಕಾಮೆಂಟ್ ಮಾಡಬೇಡಿ ಅಂತ ಇವತ್ತುವರೆಗೂ ಯಾವುದೋ ಒಂದು ಸಂದೇಶ ಕೊಟ್ಟಿಲ್ಲ. ಒಂದು ಹೀರೋ ಆಗ್ಬಿಟ್ಟು ಒಬ್ಬ ಅಭಿಮಾನಿಗಳು ಬುದ್ಧಿ ಹೇಳಿಲ್ಲ, ಆಯಿತಾ? ಇದು ಒಂದು ಕೆಟ್ಟು ಇದು. ಇದಕ್ಕೆ ವಾಣಿಜ್ಯ ಮಂಡಳಿ ಮುಂದೆ ನಿಂತ್ಕೊಬೇಕು, ಎಲ್ಲ ನಟರನ್ನು ಕರೆಸ್ಬಿಟ್ಟು ಕುಂಡ್ರಿಸ್ಬಿಟ್ಟು ಎಲ್ಲ ಮಾತಾಡಬೇಕು. ವಾಣಿಜ್ಯ ಮಂಡಳಿ ಅವರು ವಾಣಿಜ್ಯ ಮಂಡಳಿ ಇದ್ರೂ ಸತ್ತಂಗಿದೆ, ಅದು ಏನಕ್ಕೂ ಅದು ಬರ್ತಾ ಇಲ್ಲ. ದಯವಿಟ್ಟು ವಾಣಿಜ್ಯ ಮಂಡಳಿಯವರು ಇದ್ರ ಮಧ್ಯಪ್ರವೇಶ ಮಾಡಬೇಕು, ಮಾಡಿಬಿಟ್ಟು ಎಲ್ಲ ನಟರನ್ನು ಒಂದೇ ವೇದಿಕೆ ಮೇಲೆ ಕರೆಸ್ಬಿಟ್ಟು ಎಲ್ಲ ನಟರಿಗೂ ಹೇಳ್ಬೇಕು, ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಬ್ಯಾಡ್ ಕಮೆಂಟ್ ಹಾಕಬೇಡಿ, ಯಾವುದೇ ಇದು ಮಾಡಬೇಡಿ, ಒಳ್ಳೆ ರೀತಿಯಿಂದ ಒಳ್ಳೆ ಕನ್ನಡ ಚಿತ್ರರಂಗನ ಬೆಳೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವರವರ ನಟರು ಹೇಳ್ಬೇಕು. ಜಲ್ದಿ ಬನ್ನಿ. ಅವ್ರು ಕರೆಕ್ಟಾಗಿ ಮಾಹಿತಿ ಹೇಳ್ಬೇಕು. ನಾವು ಇದು ಕಮಿಷನ್ ಮುಗಿದಾದ್ಮೇಲೆ ಅವ್ರ ಕೈ ಇದು ತೊಗೊಂಡಿಲ್ಲ ಅಂದರೆ ಬೇಕಾದ್ರೆ ಅವ್ರು ಫ್ರೀಡಮ್ ಪಾರ್ಕಲ್ಲಿ ಇದು ಮಾಡ್ತಾರೆ. ಇವಾಗ ಚುನಾವಣೆ ಏನೂ ಮಾಡೋಕ್ಕಾಗಲ್ಲ. ಏನೋ ಫೋಟೋ ಐತೆ ಹಿಂಗೆ ತಗೊಳ್ಳಿ. ಹಿಂಗೆ ದಪ್ಪ ಇಡ್ತೀನಿ. ನಿಂತ್ಕೊಳ್ಳಿ ಮೊದಲು. ಸರಿ ಕಡೆ ಎಲ್ಲಿದ್ದೀರಾ? ಯಾರ ಮೇಲೆ
ಬನ್ನಿ ಬೇಗ ಬನ್ನಿ. ಫೋಟೋ ಇದೆ ಬಿಡೋಣ ಹದಿನೊಬ್ಬರು ಮಂಗಲ ಮೇಡಮ್ ಇರಿ ಸರ್ ತೆಗಿಬೇಡಿ ಹೇಳ್ತೀವಿ. ತೋರಿಸಿ ನೀವು ಒಂದೊಂದು ತೋರಿಸಿ. ಇನ್ನೂ ಯಾರು ವೀಕ್ಷಕರೇ ರಿಪೋರ್ಟ್ ಫಾಸ್ಟ್ ಅವ್ರು ಮೂರು ಚೆನ್ನಾಗಿ ಹೇಳಿ. ಸರ್ ಈಗ ಒಳಗಡೆ ಹೋಗ್ಬಿಡಿ ಈಗ